ಬಂದೇನ್ಲ ಬೇಕನಾಶಿ ಇಲ್ಲ ಸಮಾಚಾರ ಮುಗಿತೇನಪ್ಪ ಭಾನುವಾರದ ಬಾಡೂಟ ಈ ಸೆಕೆಲ್ ಅಂತ ಬಾಡೂಟ ತೆಗಿಲಣ ಎಲ್ಲ ನೆನ್ನೆನೆ ಆಗೋತು ಕಣ ಸೆಕೆ ಆದ್ರೆ ಜೋರಾಗಿ ಫ್ಯಾನ್ ಹಾಕೊಂಡಾರೆ ಸರಿ ಬಾಡೂಟ ಮಾಡ್ಲೇಬೇಕು ಕಂಡ್ಲ ಬೇಕನಾಶಿ ತಿನ್ನದು ಉಣ್ಣೆಲ್ಲ ತಪ್ಸಕಾಯ್ತದೇನ್ಲ ಅಲ್ಲಿ ನೋಡಿದ್ರೆ ನಮ್ 3 ಪಾರ್ಟಿ ಲೀಡರ್ಗಳು ಬಿಸ್ಲು ಬೇಗೆ ಅಂತ ನೋಡಿದ್ರೆ ನಮಗೋಸ್ಕರ ಹೋರಾಡ್ತಾವೆ. ನೀನ್ ನೋಡಿದ್ರೆ ಫ್ಯಾನ್ ಹಾಕೊಂಡು ಬಾಡು ಊಟ ಉಣ್ಣದ್ರಲ್ಲಿ ಇದೆಯಲ್ಲಣ್ಣ. ಯಾರಲ್ಲ ನಮಗೋಸ್ಕರ ಹೋರಾಡ್ತಾ ಇರವು? ಕುರ್ಚಿ ಇಲ್ದವು ಕುರ್ಚಿ ಹಿಡಿಯಕ್ ಹೋರಾಡ್ತಾವಿ, ಕುರ್ಚಿ ಹಿಡ್ದಿರವು ಉಳಿಸ್ಕೇಳಕ್ ಹೋರಾಡ್ತಾವಿ. ಜನಕ್ಕೋಸ್ಕರ ಹೋರಾಟ ಮಾಡರು ಒಬ್ರು ಇಲ್ಲ ಕಂಬುಡ್ಲೆ, ನಾನಂತೂ ನಂಬೋದಿಲ್ಲ. ಇಲ್ದಂಗೆ ಕಣ ಕಾಂಗ್ರೆಸ್ ತುಂಬ ಮನೆ ಹಾಳು ಮಾಡ್ತಾವಂತೆ, ಅವನ್ನ ತಪ್ಸಕ್ಕೆ ಬಿಜೆಪಿ ಹೋರಾಡ್ತಾವಂತೆ ಕಣ. ನೋಡಿಲಿ ಕಾಂಗ್ರೆಸ್ ಅವರು ಬೂಟಾಟಿಕೆ ಪ್ರತಿಭಟನೆಗಳನ್ನ ಮಾಡ್ತಾ ಇದಾರೆ ಅಷ್ಟೇ. ಅದರಲ್ಲೇನು ತಿರುಳು ಇಲ್ಲ, ಉರುಳು ಇಲ್ಲ, ತಿರುಳು ಇಲ್ಲ. ನಾವು ಬಿಜೆಪಿ ಅವ್ರು ಮಾಡ್ತಾ ಇದ್ದೀರಿ ಅದಂತ ಕೌಂಟರ್ ಅಷ್ಟೇ. ನಾವು JDS ಅವ್ರು ಮಾಡ್ತಾ ಇದ್ದೀರಿ ಅಂತ ಒಂದು ಕೌಂಟರ್ ಮಾಡ್ತಾ ಇದಾರೆ ಅಷ್ಟೇ, ಮಕ ಉಳಿಸ್ಕೊಳಕ್ಕೆ ಹೊಸ್ರ. ಅದ್ರಲ್ಲಿ ಏನಿದೆ? ನೀವು ಹಾಲಿನ ದರ ಜಾಸ್ತಿ ಮಾಡಿದ್ರಿ, ಡೀಸೆಲ್ ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರಿ, ಆಲ್ಕೋಹಾಲ್ ಮಾಡಿದ್ರಿ, ಮೆಟ್ರೋ ಮಾಡಿದ್ರಿ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು, ಅದನ್ನ ಒಂದು 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ. ಕಡಿಮೆ ಮಾಡಿದ್ನ ಏರಿಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಸೆಸ್ ಹಾಕಿದಾರಲ್ಲ ಟೋಲ್ಗಳಿಗೆ 5% ಕೇಂದ್ರ ಸರ್ಕಾರ. ನೀವು ಇದಕ್ಕೆ ಪೆಟ್ರೋಲ್ಗೆ ಹಾಕಿದಿರಲ್ಲ ಅದು ಕೇಂದ್ರ ಸರ್ಕಾರನ. ಬೇರೆ ಬೇರೆ ನೀವು ರೈಟ್ ಜಾಸ್ತಿ ಮಾಡಿದಾರಲ್ಲ ಅದು ಕೇಂದ್ರ ಸರ್ಕಾರನ. ಹೆಣ್ಣೆ ಹೊಡಿತಾರಲ್ಲ, ಎಣ್ಣೆ ಹೊಡಿಯೋರಿಗೆ ಎದ್ವಾತೋದು ಹಾಕಿದಾರ ಅದು ಕೇಂದ್ರ ಸರ್ಕಾರನ. ನಿಮ್ಗೆ ಗೊತ್ತು ಗುರಿ ಏನು ಇಲ್ಲ. ಹುಚ್ಚ ಮದ್ವೆಲಿ ಉಂಡೋನೆ ಜಾಣ. ಯಾರ್ಯಾರಿಗೆ ಯಾವ್ಯಾವ ರೀತಿ ಬರೆ ಹಾಕಿ ಅನ್ಯಾಯ ಮಾಡ್ಬೇಕು ಎಲ್ಲವನ್ನು ಮಾಡಿ ಇವು ಹಿಂಗೆ ಬಡ್ಕೊಂಡು ಓಡಾಡ್ತಾವಿ. ಒಬ್ರಾದ್ರೂ ರೇಟ್ ಇಳಿಸಿ ಅಂತ ಹೋರಾಟ ಮಾಡ್ತಾವೇನ್ಲ? ರೇಟ್ ಏರ್ಸವ್ರೆ ಅಂತ ಕೂಗಾಡ್ಕೊಂಡು ನಿಂತವಿ. ಇದರಿಂದ ಏನು ಪ್ರಯೋಜನ ಆಯ್ತದಪ್ಪ? ರೇಟ್ ಇಳಿಸಿ ಅಂದ್ರೆ ಸೆಂಟ್ರಲ್ ಇಂದಲೂ ಫಸ್ಟ್ ಇಳಿಸಿ ಅಂತ ಬೇಕನೆ, ಅದಕ್ಕೆ ಹೆಂಗ್ ಕೇಳ್ತಾ ಇಲ್ಲ. ನೋಡಿಲ್ಲಿ ಜಮೀರು ಏನೋ ಹೇಳಕ್ ಬಂದೈತಿ. ನಮ್ಮ ಯಾರು ಮನಮೋಹನ್ ಸಿಂಗ್ ಅವ್ರ ಮುಖ್ಯಮಂತ್ರಿ ಇರುವಾಗ, ಏನೇನೇನು ಮನಮೋಹನ್ ಸಿಂಗ್ ಅವ್ರ ಮುಖ್ಯಮಂತ್ರಿ ಇರುವಾಗ ಹೊಸ ತಡಿಯ ಕೇಳ ಇದಕ್ಕೆ. ಮನಮೋಹನ್ ಸಿಂಗ್ ಯಾವಾಗ ಮುಖ್ಯಮಂತ್ರಿ ಆಗಿತ್ತಂತಲ? ಪ್ರಧಾನಿ ಏನಕ್ಕೆ ಮುಖ್ಯಮಂತ್ರಿ ಅಂತ ಇದೆ ಕಣೆ. ಅಣ್ಣ ಜಮೀರು ಪ್ರಧಾನಮಂತ್ರಿ ಕಣೆ. ಪ್ರಧಾನಮಂತ್ರಿ ಇರುವಾಗ 2013 ಇಂಟರ್ ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದಿದ್ದು $140. ಈಗ ಎಷ್ಟಕ್ಕೆ ಬಂದಿದೆ? $71 ಬಂದಿದೆ. ಈಗ ಡಾಲರ್ ಕಡಿಮೆ ಆಗ್ಬಿಟ್ಟು ಇವ್ರು ಕೊಡ್ತಾವ್ರು ಅಂದ್ರೆ ನೀವೇ ಅರ್ಥ ಮಾಡ್ಕೊಂಡು. ಸೂಪರ್ ಮಾಮಾ. ಕ್ರೂಡ್ ಆಯಿಲ್ ಮೊದ್ಲು ಕಾಸ್ಟ್ಲಿ ಇತ್ತಂತೆ, ಈಗ ಆಫ್ ರೇಟ್ ಚೀಪ್ ರೇಟ್ ಆಗೈತಂತೆ ಕಣೆ. ಆದ್ರೂ ಅದ್ರ ಲಾಭನ ಜನಕ್ಕೆ ಕೊಡ್ತಲ್ವಂತೆ ಮೋದಿ. ಬಿಜೆಪಿ ಅವ್ರಿಗೆ ಅವರು ಹೋರಾಟ ಮಾಡೋದು ಕರೆಕ್ಟ್ ಅದ. ಅವ್ರಿಗೆ ಹೋರಾಟ ಕಾಂಗ್ರೆಸ್ ವಿರುದ್ಧ ಬೇಡ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ನಾವು ಸಲಹೆ ಕೊಡ್ತೀವಿ. ಹಂಗಿದ್ಮೇಲೆ ಇವಕ್ಕೂ ಹೇಳ ಭಾರತ್ ಬಂದ್ ಮಾಡಿ ಹೋರಾಡಕ್ ಹೇಳ. ಸೆಂಟ್ರಲ್ ಏನ್ ವಿರೋಧ ಪಕ್ಷ ಇಲ್ವಂತೇನ್ಲ? ಸೆಂಟ್ರಲ್ ನಾವು ಏನ್ ಮಾಡ್ತಾವ ಕಣೆ. ಸ್ಟೇಟ್ ಅಲ್ಲಿರೋ ಲೀಡರ್ಗಳು 17ನೇ ತಾರೀಕು ಬಿಜೆಪಿ ವಿರುದ್ಧ ಸ್ಟ್ರೈಕ್ ಮಾಡ್ತಾವಂತೆ. ಒಟ್ನಲ್ಲಿ ಅವ್ರೊಂದ್ ನಾಟಕ ಕಟ್ಟಿದ್ರಿ, ಇವುಗಳೊಂದ್ ನಾಟಕ ಕಟ್ಕೊಂತವಿ. ಇವನ್ ನೋಡ್ಕೊಂಡು ನಾವು ತಲೆ ಕೆಡಿಸ್ಕೊಂಡ್ ಕೂರ್ಬೇಕು. ತೆರಿಗೆ ಶಿವನಿ ಶಂಭುಲಿಂಗ. ಕಣ್ಣು